ಮೂವಿನಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ, ನಾವು ಮೂವಿ ಅಂತೂ ಮಾಡಬೇಕಂತ ನಾವು ಸಿದ್ಧವಾಗಿದ್ವಿ. ಏನೋ ಒಂದು ಮೂವಿ ಮಾಡಬೇಕು, ಬಟ್ ನಾವು ಮೂವಿ ಮಾಡಿದ್ರೆ ಒಂದು ಸಂದೇಶ ಕೊಡುವಂಥದ್ದಾಗಿರಬೇಕು. ಸೊ ಫಸ್ಟ್ ನಾವು ಯೋಚನೆ ಮಾಡಿಟ್ಟಿದ್ದು ಡ್ರಗ್ಸ್ ವಿರುದ್ಧ ಮಾಡೋಣ, ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಆಗ್ತಿದೆ ಈ ನಡುವೆ ಅಂತ ಅದೊಂದು ಮೈಂಡಲ್ಲಿ ಇಟ್ಕೊಂಡಿದ್ವಿ. ಆಮೇಲೆ ಏನಾಯಿತು, ನಮಗೆ ಅದು ಫೈನಲೈಸ್ ಆಗಿಲ್ಲ, ನಾವು ಕಾನ್ಸೆಪ್ಟ್ ಕಂಪ್ಲೀಟಾಗಿ ಬಂದಿಲ್ಲ. ಸೊ ಕಾಸ್ಟಿಂಗ್ ಕೂಡ ಅದರಲ್ಲಿ ಕರೆಕ್ಟಾಗಿ ಆ ರೀತಿಯಲ್ಲಿ ನಮಗೆ ಕೂಡಿ ಬಂದಿಲ್ಲ. ಸೊ ಅವಾಗ ನಾವೇನು ಮಾಡಿದ್ವಿ, ನಾನು ಮತ್ತು ರಾಘವ್ ಸೂರ್ಯ ಮಾತಾಡ್ತೀವಿ, ಏನೋ ಗೊತ್ತಾಗ್ತಿಲ್ಲ, ಏನೋ ನಡೀತಿಲ್ಲ, ಬಿಲ್ಸಿ, ಬಟ್ ಒಂದು ದಿನದಲ್ಲಿ ಏನೋ ರೆಡಿ ಮಾಡ್ತೀನಿ, 2 ದಿನದಲ್ಲಿ ರೆಡಿ ಮಾಡ್ತೀನಿ ಅಂತ. ಸೊ ಇನ್ 2 days ವಿ ಫಾರ್ಮ್ ದಿ ಔಟ್ಲೈನ್ ಆಫ್ ದ ಸ್ಕ್ರಿಪ್ಟ್ ಫಾರ್ ದಿಸ್ ಮೂವಿ. 2 ದಿನದಲ್ಲಿ ಸ್ಕ್ರಿಪ್ಟಿಗೆ ಬೇಕಾಗಿರುವ ಆ ಒಂದು, ಯಾಕಂದರೆ ವಾಟ್ ಆರ್ ದಿ ಸೋಷಿಯಲ್ ಈವಲ್ಸ್, ಸಮಾಜದಲ್ಲಿ ಇರುವ ಕೆಡುಕುಗಳು ಯಾವುದು ಅಂತ ಪಟ್ಟಿನಲ್ಲಿ ನೋಡುವಾಗ ವಿ ಫಸ್ಟ್ ಸಾ ಡ್ರಗ್ಸ್ ಆಸ್ ಒನ್ ಆಫ್ ದ ರೀಸನ್. ಸೆಕೆಂಡ್ನಲ್ಲಿ ಇದು ಒಂದು ದೊಡ್ಡದಾಗಿ ಪ್ರಾಬ್ಲಮ್ ಇದೆ, ಆದರೆ ಇದ್ರ ಬಗ್ಗೆ ಯಾರು ಅಷ್ಟು ಚರ್ಚೆ ಮಾಡ್ತಿಲ್ಲ, ಇದ್ರ ಬಗ್ಗೆ ಅಷ್ಟು ಮಾಹಿತಿ ಎಲ್ಲರಿಗೂ ಇಲ್ಲ ಅಂತ. ಸೊ ಟೋಟಲ್ ರಿಸರ್ಚ್ ಮಾಡಿದ್ದೀವಿ, ಕಂಪ್ಲೀಟ್ ರಿಸರ್ಚ್. ಅಂದರೆ ಈ ಮೂವಿ ನೋಡಿದ್ರೆ ಐ ಹೋಪ್ ದಟ್ ದ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಇದನ್ನು ನೋಡಬೇಕು. ಇದರಿಂದ ಅವರಿಗೆ ಗೊತ್ತಿರೋದೇ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ವಿ. ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಈ ಡಸಂಟ್ ನೋ. ಸೊ ಇದರ ಪ್ರಭಾವ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಟ್ ಮೈಟ್ ಇಂಪ್ಯಾಕ್ಟ್ ದ ಹೋಲ್ ಆಫ್ ಇಂಡಿಯಾ. ಸೊ ದ್ಯಾಟ್ಸ್ ದ ವಿಷನ್ ಏನೋ ಮನೋರಂಜನೆ ಅಂತೂ ಇದೆ. ನೀವು ಕೇಳಿದಂಗೆ ಮ್ಯೂಸಿಕ್ ಅಂತೂ ಚೆನ್ನಾಗಿ ಮಾಡಿದ್ವಿ, ಡೈಲಾಗ್ಗಳು ಅಂತೂ ಸಾಲಿಡ್ ಆಗಿದೆ. ಮೂವಿನಲ್ಲಿ ಸೂಪರ್ ಹೀರೋ ಯಾರಂದರೆ ಡೈಲಾಗ್. ಮೂವಿನಲ್ಲಿ ಸೂಪರ್ ಹೀರೋ ಇಸ್ ಅ ಡೈಲಾಗ್ ಅಂತ. ಯಾಕಂದರೆ ಇದು ನಾನು ಹೇಳೋದಿಲ್ಲ, ಯಾರ್ಯಾರು ಮೂವಿ ನೋಡಿದಾರೋ ಅವರು ಆಲ್ರೆಡಿ ಇದರ ಬಗ್ಗೆ ಅವ್ರು ಕೊಟ್ಟಿರೋ ಒಂದು, ಯಾಕಂದರೆ ಮೂವಿನಲ್ಲಿ ಡೈಲಾಗ್ ಪ್ಯಾಕ್ಡ್ ಆಗಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಎಸ್ ಸರ್. ಹೌದು, ರಮ್ಮಿ ಆಡ್ಗಳು ಜಾಸ್ತಿ ನಡೀತಿದೆ. ಹೌದು, ಜಾಸ್ತಿ ಆನ್ಲೈನ್ ಆಡ್ಗಳು ಜಾಸ್ತಿ ಆಗ್ತಿದೆ. ನೋಡಿ, ನೀವು ಒಂದು ವೇಳೆ ಯೂಟ್ಯೂಬ್ನಲ್ಲಿ ಭಗವದ್ಗೀತಾ ಕೇಳಕ್ಕೆ ಸುಖಬೋಧಾನಂದ ಸ್ವಾಮಿ ಅವರನ್ನ ನೀವು ಕೇಳ್ಬೋದು, ಇಲ್ಲ ಬೇರೆ ಯಾರ್ದೋ ಒಂದು ಭಾಷಣ ಕೇಳ್ಬೇಕಂತ ನೀವು ಆನ್ ಮಾಡ್ತೀರಾ. ಬಟ್ ಆನ್ ಮಾಡಿದ ತಕ್ಷಣ ಫಸ್ಟ್ ಅಡ್ವರ್ಟೈಸ್ಮೆಂಟು ಈ ರಮ್ಮಿ ಆನ್ಲೈನ್ ಗೇಮ್ ಬರ್ತಿದೆ. ಸೊ ಇದರಲ್ಲಿ ಏನಾಗುತ್ತೆ, ಫಸ್ಟ್ ನೋಡ್ತಾ ಏನಾಗುತ್ತೆ, ರೂಢೀಕರಣ ಆಗುವಾಗ ನಾವು ಅದನ್ನ ಏನು ತಪ್ಪಂತಾನೆ ಅನ್ಸಲ್ಲ. ಬಟ್ ಏನಾಗ್ತಿದೆ, ಇದರಿಂದ ಪರಿಣಾಮಗಳು ಏನು, ಎಷ್ಟು ಜನರು ಅಮಾಯಕರು ಇದಕ್ಕೆ ಬೀಳ್ತಾ ಇದ್ದಾರೆ, ಅದೆಲ್ಲ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಬಹಳಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿನೇ ಗೊತ್ತಾಗುತ್ತೆ, ನಿಮ್ಮ ಕೊಲೀಗ್ಸ್ನಲ್ಲಿ ಗೊತ್ತಾಗುತ್ತೆ, ನಿಮ್ಮ ರೋಡ್ನಲ್ಲಿ ಇರೋರು ಅನೇಕರು. ಬಟ್ ಈ ಮೂವಿನಲ್ಲಿ ಏನು ತೋರಿಸ್ಕೊಳ್ತಿದ್ದೀವಿ ಅಂತ ಆ ಒಂದು ಟೋಟಲ್ ಸ್ಕ್ರಿಪ್ಟ್ ಅಂತೂ ನಾವು ಬಿಡಕ್ಕಾಗೋದಿಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಸೆಲೆಬ್ರಿಟೀಸ್ಗಳ ಜವಾಬ್ದಾರಿಗಳು ಏನು ಅದನ್ನ ಜ್ಞಾಪಿಸ್ಕೊಳ್ಳುವ ರೀತಿಯಲ್ಲಿ ಈ ಮೂವಿ ಇರುತ್ತೆ. ದ ಮೇನ್ ಫೋಕಸ್ ಈಸ್ ನಾಟ್ ವಾಟ್ ಹ್ಯಾಪನ್ಸ್, ದ ಮೇನ್ ಫೋಕಸ್ ಈಸ್ ನಾಟ್ ಅಬೌಟ್ ಓಕೆ ಇದರಿಂದ ಇವರು ಸಾಲ ಮಾಡ್ಕೋತಾರೆ, ಇವರು ಕಷ್ಟಪಡ್ತಿದ್ದಾರೆ, ಅದಿಲ್ಲ ಈ ಮೂವಿನಲ್ಲಿ ತೋರಿಸ್ಕೊಳ್ಳೋದು. ಈ ಮೂವಿನಲ್ಲಿ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಇರೋದೇ ಸೆಲೆಬ್ರಿಟಿಗಳು ಎಷ್ಟು ಮಟ್ಟಿಗೆ ಇದನ್ನ ಪ್ರಮೋಟ್ ಮಾಡಕ್ಕಾಗತ್ತೆ, ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದು ಸರಿನೋ ತಪ್ಪೋ ಅಂತ ಈ ವಿಚಾರ ಡಿಸ್ಕಷನ್ ಆಗುತ್ತೆ. ಲೀಗಲ್ ಪಾಯಿಂಟ್ ಜೊತೆಗೆ ಡಿಸ್ಕಷನ್ ಆಗುತ್ತೆ. ಸೊ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಬೇಸ್ಡ್ ಆನ್ ದಿ ಲೀಗಾಲಿಟೀಸ್. ಸೊ ದಟ್ಸ್ ಆಲ್. ಒಂದು ಐ ಆಮ್ ಅ ಲಾ ಸ್ಟೂಡೆಂಟ್ ಅಟ್ ದ ಮೊಮೆಂಟ್, ಆ್ಯಂಡ್ ನೀವು ಕೇಳಿದ್ರಿಂದ ನಾನು ನಿಮಗೆ ಹೇಳಬೇಕಾಗಿರುತ್ತೆ. ಫಸ್ಟು ನಾನು ಸೆನ್ಸರ್ ಬೋರ್ಡ್ ಹೋದ ತಕ್ಷಣ ಇದೇ ರೀತಿ ಪ್ರಶ್ನೆ ಮಾಡಿದ್ರು. ಫಸ್ಟ್ ಪ್ರಶ್ನೆ ಮಾಡಿದ್ರು ಏನಂದರೆ, ನೀವು ಏನಕ್ಕೆ ಈ ಮೂವಿ ಮಾಡಿದ್ರಿ ಅಂತ ಕೇಳಿದ್ರು. ಬಿಕಾಸ್ ಎಲ್ಲರೂ ಮೂವಿ ಮಾಡೋದು ಬೇರೆ ಬೇರೆ ವಿಚಾರಗಳಿದೆ ಅಲ್ಲ, ನೀವು ಏನಕ್ಕೆ ಇದರಲ್ಲಿ ಏನಿಗೆ ನಂಬಿಕೆ, ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ನಲ್ಲಿ ನೀವು ಗೆಲ್ತಿರಂತ ಏನು ನಂಬಿಕೆ ಇರುತ್ತೆ ಅಂತ ಒಂದು ಡೌಟ್ ಒಂದಿಗೆ ಅವ್ರು ಪ್ರಶ್ನೆ ಮಾಡಿದೆ, ಇದು ಏನಕ್ಕೆ ನೀವು ಮೂವಿ ಮಾಡಿದ್ರಂತ. ನೆಕ್ಸ್ಟ್ ಪ್ರಶ್ನೆ ಏನು ಮಾಡಿದೆ, ಅದಕ್ಕೆ ಉತ್ತರ ನಾನು ಕೊಟ್ಟೆ, ಅದು ತುಂಬ ಲಾಂಗ್ ಆಗುತ್ತೆ, ಬೇಡ. ಎರಡನೇ ಪ್ರಶ್ನೆ ಅವ್ರು ಕೇಳಿದ್ದು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂತ. ಸೊ ದಟ್ ಈಸ್ ದ ಸೆಕೆಂಡ್ ಕ್ವಶನ್ ದಿ ಆಸ್ಟ್. ಸೊ ಐ ಆಮ್ ಅ ರಿಸರ್ಚ್ ಅನಾಲಿಸ್ಟ್ ಬೇಸಿಕಲಿ. ನಾನು ಪ್ಯಾನಲ್ ಡಿಸ್ಕಷನಲ್ಲಿ ಹೋಗ್ಬೇಕಾದ್ರೆ ಟೋಟಲ್ ರಿಸರ್ಚ್ ಮಾಡ್ಕೊಂಡು ಹೋಗ್ತೀನಿ. ಅದರ ಅನುಭವ ರಾಘವ್ ಸೂರ್ಯ ಅವರು ಹೇಳ್ಕೊಳ್ತಾರೆ. ಐ ಆಮ್ BBM ಗ್ರಾಜ್ಯುಯೇಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅದರ ನಂತರ ಐ ಆಮ್ MSc ಸೈಕೋಥೆರಪಿ ಮುಗಿಸಿದ್ದೀನಿ, ಮತ್ತು MA ಇನ್ ಇಸ್ಲಾಮಿಕ್ ಸ್ಟಡೀಸ್ ಮುಗಿಸಿದ್ದೀನಿ. ಆ್ಯಂಡ್ ಅಟ್ ದ ನೆಕ್ಸ್ಟು ನಂದು ಬುಕ್ ಒಂದು ರಿಲೀಸ್ ಅಂದರೆ ಆಥರ್ ಮಾಡಿರೋದು ಕಿಂಡಲ್ನಲ್ಲಿ. ಇವಾಗ ಲಾ ಮಾಡ್ತಿದ್ದೀನಿ, ಐ ಆಮ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಇನ್ ಲಾ. ಕಿಂಡಲ್ನಲ್ಲಿ ನಂದು ಅಮೆಝಾನ್ ಕಿಂಡಲ್ನಲ್ಲಿ ನಂದು ಬುಕ್ ಇನ್ ದ ನೇಮ್ ಆಫ್ ಕೌ ಆ್ಯಂಡ್ ಇಂಡಿಯನ್ ನರೇಟಿವ್ ಇವತ್ತವರೆಗೂ 5 ಸ್ಟಾರ್ ರೇಟಿಂಗ್ ಆ್ಯಂಡ್ ಎಸ್ ಸರ್, ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ನೀವು ನೋಡ್ಬೋದು. ಉಮರ್ ಶರೀಫ್ ಇನ್ ದ ನೇಮ್ ಆಫ್ ಕೌ ಅಂತ ಪುಸ್ತಕ 5 ಸ್ಟಾರ್ ರೇಟಿಂಗ್ ಇವತ್ತವರೆಗಿದೆ.
ನನಗೆ ಫ್ರಮ್ ಅಬ್ರಾಡ್ ಐ ರಿಸೀವ್ ಕಾಲ್ಸ್ ಫ್ರಮ್ ಅಬ್ರಾಡ್, ಅಲ್ಲಿಂದ ಇಂಟರ್ವ್ಯೂ ಮಾಡಿದ್ದಾರೆ. ಹೆಂಗೆ ರಿಸರ್ಚ್ ಮಾಡಿದ್ರಿ, ವಾಟ್ ಡಿಡ್ ಯು ಡೂ? ಸೊ ರಿಸರ್ಚ್ ಮಾಡಬೇಕಂತ ಒಂದು ಉದ್ದೇಶ ಇದ್ದರೆ ಸಂಶೋಧಕರಿಗೆ ಅಲ್ಲಿ ಎಲ್ಲೂ ಹೋಗಿ ಹಿಡಿಬೇಕಂತ ಅವರು ನಿರ್ಧಾರ ಮಾಡ್ತಾರೆ. ದೇರ್ ಆರ್ ಮೆನಿ ಪ್ಲಾಟ್ಫಾರ್ಮ್ಸ್, ಪರ್ಸನಲ್ ಇಂಟ್ರಾಕ್ಷನ್ಸ್, ಪ್ರೈಮರಿ ಸೋರ್ಸಸ್, ಸೆಕೆಂಡರಿ ಸೋರ್ಸಸ್ ಎಲ್ಲವನ್ನು ಟೋಟಲ್ ಆಗಿ ಪರಿಶೀಲಿಸಿ ನಾವು ಈ ಮೂವಿಯನ್ನು ರೆಕಾರ್ಡ್ ಆಗಿ ಕೊಡ್ತಿದ್ವಿ. ಸೊ ಇದರಲ್ಲಿ ಸ್ಕ್ರಿಪ್ಟ್ ಇದಲ್ಲ, ಸ್ಕ್ರಿಪ್ಟ್ ವಿಲ್ ಟೆಲ್ ವಾಟ್ ಹ್ಯಾಸ್ ಗಾನ್ ಥ್ರೂ ಇನ್ ಪ್ರೊಡ್ಯೂಸಿಂಗ್ ದಿ ಸ್ಕ್ರಿಪ್ಟ್ ಅಂತ. ನೋಡಿ, ನೀವೊಂದು ಒಂದೇ ಅರಮನೆ ಒಂದು ಕಟ್ಬಿಡ್ತೀರಿ, ಆಮೇಲೆ ಅದ್ರ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೌ ಡಿಡ್ ಯು ಬಿಕಮ್ ಅನ್ ಆರ್ಕಿಟೆಕ್ಟ್ ಅಂತ ಕೇಳೋಕ್ಕಿಂತ ಯಾರಪ್ಪ ಇವನು ಮಾಡಿರೋನು, ಇವನ ಯಾರಂತ ಹುಡುಕ್ತಾರಲ್ಲ, ಅದೇ ರೀತಿಯಲ್ಲಿನೇ ಇದನ್ನ ನೋಡಿದ ಮೇಲೆ ಇವರು ಯಾರಂತ ಗೊತ್ತಾಗ್ಬೇಕಾಗಿರುತ್ತೆ. ಸೊ ಇವ್ರು ಯಾರಂತಾರೆ ನಾನಂತಿಲ್ಲ, ಇವರು ಸ್ಕ್ರಿಪ್ಟ್ ಬರೆಯೋರು. ಅಂದ್ರೆ ಆ ಟೈಮ್ನಲ್ಲಿ ನೋಡಿ, ನೀವು ಮಾಧ್ಯಮದಲ್ಲಿ ಇದ್ದೀರಾ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದೊಂದು ಟೈಮ್ಲಿ ಒಂದು ಲೈನ್ ಕೂಡ ಬರೆಯೋಕ್ಕಲ್ಲ ಅಲ್ಲ. ಸೊ ನಮ್ಮ ಶಕ್ತಿ ಇಲ್ಲ ಇಲ್ಲಿ. ದೇರ್ ಇಸ್ ಸಮ್ ಸೋರ್ಸ್ ಟು ಹೆಲ್ಪ್ ಅಸ್ ಅಂಡ್ ಗೈಡ್ ಅಸ್. ಸೊ ನಾವು ಪ್ರಯತ್ನ ಮಾಡ್ತೀವಿ, ಆ ಟೈಮ್ನಲ್ಲಿ ಬರೋದೇ ನಮಗೆ ಜ್ಞಾನ ಅಷ್ಟೇ. ಸೊ ಐ ಆಮ್ ನಾಟ್ ಟ್ರೈಂಗ್ ಟು ಬೋಸ್ಟ್ ಮೈ ಸೆಲ್ಫ್, ಬಟ್ ದ ಥಿಂಗ್ ಇಸ್ ಆ ಟೈಮ್ನಲ್ಲಿ ಅದು ಅಷ್ಟು ರಿಸರ್ಚ್ ಮಾಡಲಾಗಿದೆ. ಐ ವಿಲ್ ನಾಟ್ ಡಿಸಪಾಯಿಂಟ್ ಎನಿ ಒನ್ ಆಫ್ ಯು. ಬೈ ದ ವೇ, ದಿಸ್ ಮೂವಿ ಈಸ್ ದ ಪೀಪಲ್ಸ್ ಮೂವಿ. ನನಗೆ ಕಮರ್ಷಿಯಲ್ ವಿಕ್ಟ್ರಿ ಅನ್ನೋದು ಸೆಕೆಂಡ್ರಿ, ಪ್ರೈಮರಿ ವಿಕ್ಟ್ರಿ ಈ ಮೂವಿ ನಮ್ಮ ಜನರಿಗೋಸ್ಕರ ಬಂದಿದೆ, ನಮ್ಮ ಜನರಿಗೋಸ್ಕರ ನಾನು ಕೊಡಬೇಕಾಗಿದೆ, ಅವ್ರಿಗೋಸ್ಕರ ನಾನು ಗಿಫ್ಟು ಅಂಥದ್ದೇ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಮೂವಿಯನ್ನು ಮಾಡಿದ್ದೀನಿ. ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ, ಹೀರೋ ಆಗಿ ವಿಲನ್ ಆಗಿಲ್ಲ ಮಾಡಿದ್ದೀನಿ. ಬಟ್ ಈ ಸಿನಿಮಾನ ಸರ್ ಒಂದು ಕತೆ ಸಿಕ್ಕಿದಾಗ, ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಆಫ್ ಆಲ್ ತುಂಬ ಸೆಟಲ್ಡ್ ಕ್ಯಾರೆಕ್ಟ್ರು, ಆಮೇಲೆ ಒಂದು ಅಡ್ವೊಕೇಟ್ ಆಗಿ, ಸೀನಿಯರ್ ಅಡ್ವೊಕೇಟ್ ಆಗಿ ನಾನು ಯಾವತ್ತು ಆ ಥರದೊಂದು ಇಂಟೆನ್ಸ್ ಪಾತ್ರ ಮಾಡಿರಲಿಲ್ಲ. ಸೊ ಅವ್ರು ಹೇಳಿದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ಎಲ್ಲ ಲಾಯರ್ಗಳು ಯಾವ ಥರ ಡಿಬೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಆಮೇಲೆ ಬಂದು ಆ್ಯಕ್ಟ್ ಮಾಡಿದಾಗ ಸರ್ ತುಂಬ ಖುಷಿಪಟ್ಟರು. ಅದೇ ರೀತಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಸ್ಗೋಸ್ಕರ ಹೋರಾಡುವಂಥ ಒಬ್ಬ ಅಡ್ವೊಕೇಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ನೋಡಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಅಷ್ಟೊಂದು ಗೊತ್ತಿಲ್ಲ. ಈಗ ನಾವೀಗ ರಮ್ಮಿ ಆಟ ಅಂದ ತಕ್ಷಣ ಕಾರ್ಡ್ಸ್ ನೆನಪು ಬರುತ್ತೆ ಸಾಮಾನ್ಯವಾಗಿ. ಇವಾಗ ಅದು ಆ ಕಾರ್ಡ್ಸಲ್ಲಿ ಹಲವಾರು ಆಟಗಳಿದ್ದಾವೆ. ಯಾವುದು 3 ಕಾರ್ಡ್ಸು, ಅಂದರ್ಬಾರು, ಎಂತೆಂಥ ಆಟಗಳಿದ್ದಾವೆ, ಇನ್ನೂ ಹಲವಾರು ಆಟಗಳಿದ್ದಾವೆ. ಆದರೆ ನಮಗೆ ಅದೇ ಇವತ್ತೆಲ್ಲ ಕರೆಕ್ಟ್ ಸರ್, ಇವತ್ತೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳು ಇವತ್ತು ಜಾಲಿಯಾಗಿ ಆಟ ಆಡ್ತಾರೆ, ಇಲ್ಲ ಬೆಟ್ಟಿಂಗ್ ಕಟ್ಟಿ ಆಟ ಆಡ್ತಾರೆ. ದಯವಿಟ್ಟು ಬೆಟ್ಟಿಂಗ್ ಕಟ್ಟಿ ಆಟ ಆಡಬೇಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಜಾಲಿಯಾಗಿ ಆಟ ಆಡಿ, ಒಂದು ಗೇಮ್ ಬೇಕು, ಅದು ಓಕೆ. ಈ ರಮ್ಮಿ ಆಟ ನಮ್ಮ ಉಮರ್ ಶರೀಫ್ ಅವರು ಒಳ್ಳೆ ಸಂದೇಶ ಕೊಡುವಂತ ನನಗೆ ಅನಿಸ್ತಾ ಇದೆ. ಇದರಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ, ನಿರ್ಮಾಪಕರು ಒಳ್ಳೆಯದಾಗಲಿ, ಅವ್ರು ಒಳ್ಳೆಯದಾಗಿ ಅದೇನೋ ಇದೆಲ್ಲ ಎಂಥದ್ದು ನಾನು ಹೇಳಿದ್ರೆ ಈಗ ಸಾರಿ, ಇದು 3 ಕಾರ್ಡ್ಸು ಅಂದರ್ಬಾರ್ಗೆ ಅಂತ ಸಿನಿಮಾ ತೆಗೀರಿ, ಅದು ಅದರಲ್ಲಿ ಸಂದೇಶ ಇರಲಿ ಅಂತ ಹೇಳ್ತಾ ಸನ್ಮಿತ್ರರಿಗೆ ಹಾಗೆಯೇ ನನ್ನ ಹಿತೈಷಿಗಳಿಗೆ, ನನ್ನ ಜೊತೆಗಿರುವಂತಹ ಪ್ರತಿಯೊಂದು ಒಳಿತನ ಬಯಸುವಂಥ ಶುಭ ಹಾರೈಕೆಗಳಿಗೋಸ್ಕರ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರ. ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು, ಒಂದು ಸಣ್ಣ ಭಯ ಕೂಡ ಹೌದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬೋದು. ಯಾವಾಗಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರಿಗೆ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ. ಪ್ರಶ್ನೆ ಮಾಡೋದು ಎಷ್ಟು ಸುಲಭ, ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನ ಅರಿಯುವಂಥ, ಅರ್ಥ ಮಾಡ್ಕೊಳ್ಳುವಂಥ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ. ಈಗಾಗಲೇ ನಮ್ಮ ನಿರ್ದೇಶಕರು, ನಿರ್ಮಾಪಕರಾದಂಥ ಶ್ರೀಯುತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನ ಎಳೆಯಾಗಿ ಹೇಳಿದ್ದಾರೆ. ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ, ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಳೆ ಇದೆಯಲ್ಲ, ಆ ಒಂದು ಮನದಾಳ ಇದೆಯಲ್ಲ, ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು. 8 ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ.
ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು. ಇವರು ಬಂದ್ರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕರೆಸ್ತಿರ್ತೀವಿ ನಾವು ಯಾವಾಗ್ಲೂ ಸಹಜವಾಗಿ. ಆದ್ರೆ ಅದನ್ನ ಹೊರತುಪಡಿಸಿ ಏನೋ ಹೇಳಕ್ ಹೊರಟಿದಾರಲ್ಲ, ಅವರ ಆ ಮುಖ, ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗ್ಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನಲ್ಲೂ ವ್ಯಕ್ತವಾಯ್ತು. ಬೀಯಿಂಗ್ ಎ ಜರ್ನಲಿಸ್ಟ್, ನಾವು ಬರೀ ಚರ್ಚೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಇನ್ನಷ್ಟು ಜವಾಬ್ದಾರಿ ತೆಗೆದುಕೊಳ್ಬಹುದು ಈ ಮೂಲಕ. ಅವರು ಒಂದಿಷ್ಟೇನೋ ಪ್ರತಿಭೆ ಇದೆ ನಿಮ್ಮಲ್ಲಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಉತ್ತೇಜಿಸ್ತಾ ಇದ್ರು. ಹಾಗಾಗಿ ನಮಗೆ ನಾವೇ ಹುರಿದುಂಬಿಸ್ಕೊಂಡು ಮಾಡಿದಂಥ ಒಂದು ಅದ್ಭುತವಾದಂಥ ಅನುಭವ ಕೊಟ್ಟಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ನಾಯಕ ನಟನಾಗಿ ಮೊದಲ ಸಿನಿಮಾ. ಇಲ್ಲಿ ಹೆಸರಿಗೇನೋ ಔಪಚಾರಿಕವಾಗಿ ಫಾರ್ಮ್ಯಾಲಿಟೀಸ್ಗೋಸ್ಕರ ನಾಯಕ ನಟ ಅಂತ ಹೇಳ್ಕೊಳ್ಬೇಕು ಬಿಟ್ರೆ ಕಂಟೆಂಟ್ ಇಸ್ ದ ಕಿಂಗ್. ಆ ಒಂದು ವಿಷಯ ಇದೆಯಲ್ಲ, ಅದೇ ನಿಜವಾದ ಹೀರೋ. ಹಾಗಾಗಿ ಈ ಸಿನಿಮಾ ಅತಿ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರು ಮಾಡಿದಂಥ ಬಹಳ ನೀಟ್ ಚಿತ್ರ ಅಂತ ಹೇಳ್ತೀವಲ್ಲ, ಯಾವುದೇ ಅಬ್ಬರ, ಆಡಂಬರ, ಅತಿಯಾದ ಒಂದು ಏನು ಧಾಮ್ ಧೂಮ್ ಅನ್ನೋದೆಲ್ಲೂ ನೋಡದೆ ಸದಭಿರುಚಿಯ ಪ್ರಾಜ್ಞರಿಗೆ ಖಂಡಿತವಾಗ್ಲೂ ತಲುಪುತ್ತೆ. ಆ ಪ್ರಾಜ್ಞರು ಮತ್ತಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಮನವಿ, ಪ್ರಾರ್ಥನೆ ಈ ಮೂಲಕ ನಮ್ಮೆಲ್ಲರ ತಂಡದ ಪರವಾಗಿ ನಾನು ಮಾಡ್ತೇನೆ. ಈಗಾಗಲೇ ನಮ್ಮ ಎಲ್ಲರೂ, ಯಾರು ಇಲ್ಲಿ ಅಪರಿಚಿತರು ಯಾರು ಇಲ್ಲ, ಎಲ್ಲ ಪರಿಚಿತರೆ. ನಮ್ಮ ಹಿರಿಯರಾದಂತಹ ರಂಗಕರ್ಮಿ, ಪತ್ರಕರ್ತರು, ಅವರು ಕೂಡ ಒಂದಿಷ್ಟು ಸಲಹೆ ಸೂಚನೆ, ನಮಗೊಂದಿಷ್ಟು ತಾಲೀಮನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆರಂಭದಲ್ಲಿ ಅವರಿಂದನೇ ಈ ಸಿನಿಮಾ ಒಂದು ಏನು ಗತಿಯನ್ನ ತಲುಪ್ತು ಅಂತ ಹೇಳಬಹುದು. ಒಂದು ಉನ್ನತ ಹಾದಿಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ಇನ್ನು ನಮ್ಮೂರ್ ಪಕ್ಕದವರು ಉಮೇಶ್ ಬಣಕಾರ್ ಅವರು, ಮೊಟೆಬೇನವರು, ನಮ್ದು ಬ್ಯಾಡ್ಗಿ ಹತ್ರ ಹಳ್ಳಿ. ಅವರದು ಕೂಡ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ, ಒಂದು ಹಾರ್ಮೋನಿ ಇದೆ, ಬಾಂಧವ್ಯ ಇದೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಇದು ನಮ್ ಚಿತ್ರ ಅನ್ನೋದಕ್ಕೆ ಪೂರಕವಾದಂತ ಬಹಳಷ್ಟು ಅಂಶಗಳಿದ್ದಾವೆ. ಇನ್ನು ಸೈಯದ್ ಇರ್ಫಾನ್ ಅವರು ಕೂಡ, ಅವರು ಒಬ್ಬ ಉದಯೋನ್ಮುಖ ನಾಯಕ ನಟ. ಆದ್ರೆ ನನಗೂ ಕೂಡ ಅವರು ಬಹಳ ಸಲಹೆ ಕೊಟ್ಟು, ಹೀಗಿದ್ರೆ ಚೆನ್ನಾಗಿರುತ್ತೆ, ನನ್ನ ಇಮೇಜ್ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಕೂಡ ಕನಸನ್ನ ಕಂಡು ಅದರಲ್ಲೂ ಒಂದು ಹುರಿದುಂಬಿಸೋದಿದೆಯಲ್ಲ, ಈ ಅನುಭವ ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ವೇನೋ ಅನ್ನೋದು ನನ್ನ ಭಾವನೆ. ಅದು ನಂಗೆ ಇಲ್ಲಿ ಬಹಳ ಖುಷಿ ಕೊಡುತ್ತೆ. ಇನ್ನು ಸ್ನೇಹರಾವ ಇರ್ಬೋದು, ಅವರು ಅಷ್ಟೇ ಅಲ್ಲಿ ಸ್ಕ್ರಿಪ್ಟಿಂಗ್ ಮಾಡುವಾಗ ಎಲ್ಲಾ ರೀತಿಯ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಇನ್ನು ವಿನ್ಯಾಸ್ ಶೆಟ್ಟಿ ಅವರನ್ನು ಕೂಡ ನೀವು ನೋಡಿರ್ತೀರಿ ಸೀರಿಯಲ್ಗಳಲ್ಲಿ, ಅವ್ರದ್ದು ಬಹಳ ಪ್ರಮುಖವಾದ ಜವಾಬ್ದಾರಿ. ಇನ್ನು ಶ್ರೀಕರ್ ಸರ್ ಇರ್ಬೋದು. ಇನ್ನು ನನ್ನ ಇಲ್ಲಿ ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಂದಿನಿ ಗೌಡ ಅವರು. ಸ್ಟಾರ್ ವೈಫ್ ಹೇಗಿರ್ಬೇಕು, ಹೇಗಿರ್ತಾರೆ, ಅವರು ಆಲೋಚನಾ ಲಹರಿ ಹೆಂಗಿರುತ್ತೆ, ಅದು ಕೂಡ ಬಹಳ ಇಂಪ್ಯಾಕ್ಟ್ ಮಾಡುವಂತ ಒಂದು ಪಾತ್ರ. ಹೀಗಾಗಿ ನಮಗೆ ಬಹಳ ಖುಷಿ ಕೊಟ್ಟಂತ ಚಿತ್ರ. ಇನ್ನು ಸಿನಿಮಾದಲ್ಲಿ ಹೇಗಿರ್ಬೇಕು, ಆಕ್ಚುಲಿ ನಾವು ಆಫ್ ದ ರೆಕಾರ್ಡ್ ತುಂಬಾ ಜೋವಿಯಲ್ ಕ್ಯಾರೆಕ್ಟರ್, ಆದ್ರೆ ಆ ಸಿನಿಮಾದಲ್ಲಿ ಒಂದು ಗಾಂಭೀರ್ಯತೆ, ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡುವಂತ ರೋಲ್ ಬೇಕಾಗತ್ತೆ. ಹಾಗಾಗಿ ನಿರ್ದೇಶಕರು ಪಾಪ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ನಮ್ಮನ್ನ ತಹಬದಿಗೆ ತರ್ಬೇಕಲ್ಲ. ನಮ್ಮ ತಯಾರಿ ಬಹಳ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಡೈಲಾಗ್ಸ್ ಒಂದೇ ಇರ್ತಿರ್ಲಿಲ್ಲ. ಈ ಚಿತ್ರದ ಬಗ್ಗೆ ನಾವ್ ಏನ್ ಸಾರ್ತಾ ಇದೀವಿ ಅನ್ನೋದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಒತ್ತಾಸೆ ಆಗಿತ್ತು ನಿರ್ದೇಶಕರದ್ದು. ಅದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಡೈಲಾಗ್ಸ್, ಅದು ಒಂದೊಂದು ಡೈಲಾಗ್ ಕೂಡ ಸುಮ್ಮನೆ ಏನೋ ಶಿಳ್ಳೆ ಚಪ್ಪಾಳೆ ಹೊಡೆಯೋ ಡೈಲಾಗ್ ಅಲ್ಲ, ಬಹಳ ಯೋಚನೆ ಮಾಡೋ ರೀತಿಯಲ್ಲಿ ಡೈಲಾಗ್ಸ್ ನ ತಯಾರು ಮಾಡಿದ್ದಾರೆ. ಹಾಗಾಗಿ ಅವರ ಡೈಲಾಗ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಅಪಿಯರೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಏನೇ ಚೇಂಜಸ್ ಬೇಕಾದ್ರೂ ಕೂಡ ಬಹಳ ವಿನಮ್ರವಾಗಿ ಅವರು ತಿಳಿಸೋ ರೀತಿ ಇದೆಯಲ್ಲ, ಅವರು ತುಂಬಾ ದೊಡ್ಡವರಿದ್ರು ಕೂಡ, ಪ್ರಾಜ್ಞರಿದ್ರು ಕೂಡ, ಒಬ್ಬ ಹೊಸಬರ ಜೊತೆ ಒಂದು ಸ್ನೇಹಿತನ ಜೊತೆ ಹ್ಯಾಕ್ ಟ್ರೀಟ್ ಮಾಡಬೇಕು, ಆ ರೀತಿಯಾಗಿ ಎಲ್ಲರಿಂದಲೂ ಕೂಡ ಕೆಲಸ ತೆಗೆಸ್ಕೊಂಡಿದ್ದಾರೆ. ಅದು ಅವರ ಒಂದು ವಿಶೇಷತೆ. ಅಂದ್ರೆ ಯಾವಾಗ ಟ್ರೂತ್ಫುಲ್ ಆಗಿರುತ್ತೆ ನಮ್ಮ ಇಂಟೆನ್ಷನ್, ಅವಾಗ ಬಹಳ ಕಷ್ಟಪಡಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನಂಗೆ ಒಬ್ಬ ಒಳ್ಳೆ ನಿರ್ದೇಶಕರು ದೇವ್ರ ಸ್ವರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಮ್ಮ ಸಲೀಲ್ ಉಮರ್ ಅವರು ಬಹಳ ನಂಗೆ ಶ್ರಮ, ಆಕ್ಚುಲಿ ಅವರು ದೊಡ್ಡ ದೇಹದಾರ್ಢ್ಯ ಪಟು. ಹಾಗಾಗಿ ಅವರ ಪ್ರಯತ್ನವನ್ನು ನಾವು ಮರೆಯೋ ಹಾಗಿಲ್ಲ. ಶ್ರೀಕರ್ ಸರ್ ನಮ್ಗೆ ಆಫ್ ದ ರೆಕಾರ್ಡ್ ಸಿಕ್ಕವರು, ಅದರಲ್ಲಿ ಶೂಟಿಂಗ್ ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಅಬ್ದುಲ್ ಗಣಿ ಇರ್ಬೋದು, ಎಲ್ಲ ಪ್ರತಿಯೊಬ್ರು ಒಂದು ಆ ಮುಗ್ಧತೆ, ಅದರ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಯಾರು ಕಾಂಪಿಟೇಟಿವ್ ಮೈಂಡ್ ಸೆಟ್ ಅಲ್ಲಿ ಯಾರು ಇರ್ಲಿಲ್ಲ.
ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಮೂವಿ. ಇನ್ನು ನಮ್ಮ ರಿಜ್ವಾನ್ ಸಾಹೇಬ್ ಇರ್ಬೋದು, ರಿಜ್ವಾನ್ ಅವರು ಅಷ್ಟೇ ಅಲ್ಲಿ ತುಂಬಾ ಅವರೇ ದೊಡ್ಡ ಹೀರೋ ಹಂಗಿದ್ದಾರೆ. ಅವ್ರ ಲುಕ್ ವೈಸ್ ಎಲ್ಲ ನೋಡ್ಬಿಟ್ರೆ, ಆಟಿಟ್ಯೂಡ್ ನೋಡ್ಬಿಟ್ರೆ ಸಖತ್ತಾಗಿದ್ದಾರೆ. ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾ ಇರೋ ರೀತಿಗೆ ನೋಡಿ ಅಬ್ಬಾ ಇದೇನಪ್ಪ ಇದು ಒಂದು ಅದೃಷ್ಟ ಇರ್ಬೋದು ಅಂತ ಅನ್ಕೊಳ್ತಿದ್ದೆ ನಾನು. ಮಾಡ್ತಾರೆ ಅವರು ಮತ್ತೆ ಮೋಹನ್ ಅವ್ರು ಚರ್ಚೆ ಮಾಡ್ತಾರೆ. ಸೊ ಅದು ಏನು ಕಾಂಟೆಕ್ಸ್ಟ್ ಅಂತ ಅದು ಇವಾಗ ಹೇಳಲ್ಲ. ಒಂದು ಡೈಲಾಗ್ ಬರುತ್ತೆ, ಏನಪ್ಪ ನಮ್ಮ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು, ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಗಾರ್ಡನ್ ಸಿಟಿ ಇವಾಗ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಅಂತ ಒಂದು ಸ್ಟೇಟ್ಮೆಂಟ್. ಸೊ ಇದು ಸ್ಟೇಟ್ಮೆಂಟು ನಂತರ ನೆಕ್ಸ್ಟು ಒಂದು ಉತ್ತರನೂ ಬರುತ್ತೆ, ರೀ ಗಾರ್ಡನ್ ಸಿಟಿ ಮಾಡಬೇಕಂದ್ರೆ ನೀವು ಅದಕ್ಕೆ ಶ್ರಮ ಪಡಬೇಕಾಗಿದೆ. ಈ ಇರೋ ಜಾಗದಲ್ಲೇ ನೀವು ಉಗಿತೀರಾ, ಅಲ್ಲೇ ನೀವು ಸಿಗರೇಟನ್ನು ಸೇದ್ಬಿಟ್ಟು ಅಲ್ಲೇ ಬಿಸಾಕ್ತೀರಾ ಅಂತ ಒಂದು ಆನ್ಸರು ಬರುತ್ತೆ. ನಮ್ಮ ಗಾರ್ಡನ್ ಸಿಟಿನ ಬಿಟ್ಟು ಕೊಡದೆ ಅದನ್ನು ಕೂಡ ಆಗತ್ತೆ. ಬಟ್ ಸೆನ್ಸರ್ ಕೂಡ ಅವ್ರದ್ದು ನೋಡಿ, ಬೆಂಗಳೂರು ನಮಗೆ ಬಹಳ ಡಿಯರ್ ಪ್ಲೇಸು, ವಿ ಕಾಂಟ್ ಸೇ ಲೈಕ್ ಇಟ್ ಹಸ್ ಬಿಕಮ್ ಅ ಗಾರ್ಬೇಜ್ ಸಿಟಿ. ಅಂದರೆ ಗಾರ್ಬೇಜ್ಗಳು ಕಾಣಿಸ್ತಿದೆ ಜಾಸ್ತಿ, ಮುನ್ನಕ್ಕಿಂತ ಜಾಸ್ತಿ ಕಾಣಿಸ್ತಿದೆ. ಆದರೂ ಕೂಡ ಏನು ಚರ್ಚೆ ಮಾಡ್ತೀರಾ, 15 days ಆಗುತ್ತೆ, ಬೇಕಂದ್ರೆ ಬನ್ನಿ ಚರ್ಚೆ ಮಾಡೋಣ ಅಂತ. ನಾನು ಹೇಳಿದೆ ಬೇಡ, ಅದು ಎತ್ಬಿಡ್ತೀವಿ ಅಂತ ಹೇಳ್ಬಿಟ್ಟೆ. ಒಂದು ಡಿಸ್ಕಷನ್ ನಡೆಯುತ್ತೆ, ಇಬ್ಬರ ಜೊತೆಗೆ ಡಿಸ್ಕಷನ್ ಸಂವಾದ ನಡೆಯುತ್ತೆ. ಅಲ್ಲಿ ಇವಾಗ ನಡೆಯುತ್ತಲ್ಲ, ಹೋಗಿ ಅವ್ರನ್ನ ಹೋಗಿ ಬಾರಿಸ್ಬಿಡಿ ಅಂತ ಒಂದು ಐಡಿಯಾ ಕೊಡ್ತಾರೆ ಒಬ್ರು. ಆವಾಗ ಇನ್ನೊಬ್ರು ಹೇಳ್ಕೊತಾರೆ, ನೋಡಿ ಇವಾಗೆಲ್ಲ ಇಲ್ಲಿ ಮೀಡಿಯಾ ಅವರು ನಿಗಾ ಇಟ್ಕೊಂಡಿದ್ದಾರೆ, ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿರುತ್ತೆ ವ್ಯವಸ್ಥೆಗಳು, ಯುಪಿನೋ ಬಿಹಾರ ಆಗಿದ್ರೆ ಒಂದು ಕೈ ನೋಡ್ಬೋದಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಆ ಸ್ಟೇಟ್ಮೆಂಟು ಯುಪಿನೋ ಬಿಹಾರ್ ಅಂತ ಹೇಳಿದ್ರು ಕೂಡ ಅದು ನೋಡಿ, ನಾನೇನು ಹೇಳ್ಕೊಂಡ್ರೆ ನೋಡಿ, ನಾವು ಭಾರತೀಯರು, ಭಾರತವನ್ನು ಪ್ರೇಮಿಸೋರು, ಆದರೆ ಸೌತ್ ಇಂಡಿಯನ್ ಇರೋ ಕಲ್ಚರ್ ಬಂದು ಬೇರೆನೇ ಇದೆ ನಾರ್ತ್ಗಿಂತ, ಇಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಅಂತ. ಅವಾಗ ಹೇಳಿದ್ರು ಅದು ಸತ್ಯವಾಗಿ ಇದ್ರೂ ಕೂಡ ಅದು ಭಾರತದ ಒಂದು ಪಾರ್ಟ್ ಆಗಿರೋದ್ರಿಂದ ನೀವು ಅದನ್ನ ಯೂಸ್ ಮಾಡೋದು ಸರಿ ಇಲ್ಲ ಅಂತ. ನಾನು ಹೇಳಿದೆ ಓಕೆ ಎದ್ಬಿಡಿ ಅದನ್ನು ನೋ ಪ್ರಾಬ್ಲಮ್ ಅನ್ಸುತ್ತೆ. ಸೊ ಈ ಚಿತ್ರದ ಮುಖಾಂತರ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ನನ್ನ ಬಾಲ್ಯ ಸ್ನೇಹಿತನಾದ ಸೈಯದ್ ಇರ್ಫಾನ್ ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬ ಚೆನ್ನಾಗಿದೆ, ಅವರ ಮೆಸೇಜಿಂಗ್ ಹೇಗಿದೆ. ಈ ಚಲನಚಿತ್ರದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ. ಯಾವುದೇ ಪಾತ್ರನೂ ತೆಗಿಯಂಗಿಲ್ಲ, ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ. ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ, ಅಡ್ವೊಕೇಟ್ ಚಾರುಲತಾ ಅಂತ. ಈ ಚಿತ್ರದ ಮುಖಾಂತರ ಫೆಮಿನಿಸಮ್ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ಥರ ಆಗಿದೆ. ಅದರದ್ದು ಏನು ನಿಜವಾದ ಅರ್ಥ ಅಂತಲೂ ತೋರಿಸ್ಕೊಟ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರ್ ಆಗಿ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಸೊ ನಿಮ್ದೆಲ್ಲ ಸಪೋರ್ಟ್, ಮೀಡಿಯಾದವ್ರ ಸಪೋರ್ಟ್, ಪ್ರೆಸ್ನವ್ರ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ. ಇದು ಮೊದಲನೇ ಪ್ರಯತ್ನ ನನ್ನದು, ಚಲನಚಿತ್ರದ್ದು ಆಗಿರ್ಬೋದು. ಹಾಗೆ ನಿಮ್ಮ ಸಪೋರ್ಟ್, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನನ್ನ ಪರಿಚಯ, ನನ್ನ ಹೆಸರು ವಿನ್ಯಾ ಶೆಟ್ಟಿ, ನಾನು ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿರುವಂತಹ ನಮ್ಮ ಡೈರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು 20ರಂದು ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ, ಎಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆಮೇಲೆ ಗೌರಿ, ಶಿ ಇಸ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಒಂದು ಹುಡುಗಿ ಮನಸ್ಸು ಮಾಡಿದ್ರೆ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ಥರ ತೊಂದರೆ ಬಂದರೂ ಅದನ್ನು ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ, ಯಾರ ಮೇಲೇನು ಡಿಪೆಂಡ್ ಆಗದೆ ಇರೋನಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡಿರೋ ಒಂದು ಚಿತ್ರ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತೀನಿ. ಥ್ಯಾಂಕ್ ಯು. ರಾಜ್ಯಗಳು ಸಹಿತ ಮತ್ತೊಬ್ಬರ ಪಾಲಾಗಿದೆ. ಇವೆಲ್ಲವೂ ಇರೋದಿದೆ. ಇದರ ಆನ್ಲೈನ್ ರೂಪ ಅಷ್ಟೇ ಇದೆಲ್ಲ ಜೂಜು. ಅದಕ್ಕೆ ನನಗೆ ಶರೀಫ್ ಇಲ್ಲಿ ಇರ್ತಕ್ಕಂಥ ಇಷ್ಟು ಜನ, ನಾವು 4 ಜನ ಇದೀವಲ್ಲ, ನಾವೆಲ್ಲ ಆಲ್ಮೋಸ್ಟ್ ಫೈನಲಲ್ಲಿ ಭೇಟಿ ಆದವರು.
ಇವರು TV5 ಅಲ್ಲಿ ಇರ್ಬೋದು, ಪವರ್ ಇದರಲ್ಲಿ ಇವರು ಆ್ಯಂಕರ್ ಇದ್ದರು, ನಾನು ಫ್ಯಾನಲಿಸ್ಟ್ ಆಗಿದ್ದೆ. ಸುದ್ದಿ ಟಿವಿಯಲ್ಲಿ ನಾವಿಬ್ಬರು ಕೋಪ್ ಫ್ಯಾನಲಿಸ್ಟ್ ಆಗಿದ್ದೀವಿ. ಆಮೇಲೆ ಪವರಲ್ಲಿ ಉಮರ್ ಶರೀಫ್ ಸಾಹೇಬರು, ನಾನು ಇವರು 3 ಜನ ಜೊತೆಗಿದ್ದೀವಿ. ಹೀಗಾಗ್ಬಿಟ್ಟು ಒಂದು ಚರ್ಚಾ ಕಾರ್ಯಕ್ರಮ ಅನ್ನೋದು ನಮ್ಮನ್ನೆಲ್ಲರನ್ನೂ ಸಹಿತ ಒಂದುಗೂಡಿಸಿದೆ. ಅದು ಸಿನಿಮಾದ ಪ್ರೊಡಕ್ಷನ್ಗೂ ಕಾರಣ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಸಂಬಂಧಗಳು ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಉಮರ್ ಶರೀಫ್ ಸಾಹೇಬರು ನನಗೆ ಹಲವಾರು, ಯಾಕಂದರೆ ನಾನು 20 ವರ್ಷದಿಂದ ಅಭಿನಯ ತರಬೇತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಸೃಷ್ಟಿ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ. ಈಗ ನಿಮ್ಗೆ ಗೊತ್ತಿಲ್ಲ, ನೆನಪಿರಲಿ ಪ್ರೇಮ್ ಸಹಿತ ನನ್ನದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಆಗಿ ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥವ್ರು. ಅಂಥವರು ಒಂದು 18ಕ್ಕಿಂತ ಹೆಚ್ಚು ಜನ ನಿರ್ದೇಶಕರಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಬಂದಿರತಕ್ಕಂಥವ್ರು. ಸೊ ಹೀಗಾಗಿ ಒಂದು 3000ಕ್ಕಿಂತ ಹೆಚ್ಚು ಜನಕ್ಕೆ ನಾನು ತರಬೇತಿ ಕೊಟ್ಟಿದ್ದೀವಿ. ಆ ರೀತಿಯಾಗಿ ಇವರು ಮೊದಲನೇ ಸರ್ತಿ ಇಲ್ಲಿರ್ತಕ್ಕಂಥ ಎಲ್ಲ ನಟರಿಗೂ ಸಹಿತ ತರಬೇತಿ ಕೊಡಬೇಕು ಅಂತ ಒಂದು ದಿನ ಕರೆದು 1 ದಿನದ ತರಬೇತಿ ಅಂದರೆ ಅಭಿನಯ ಕುರಿತ ತರಬೇತಿಯನ್ನು ಎಲ್ರಿಗೂ ಮಾಡುವ ಅವಕಾಶವನ್ನು ಉಮರ್ ಅವರು ನಮಗೆ ಒದಗಿಸಿಕೊಟ್ರು. ಅದ್ರ ಜೊತೆಗೆ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ. ಅವರು ಇವಾಗಲೂ ಸಹಿತ ಅವರೊಬ್ಬರು ಶಿಕ್ಷಣೋದ್ಯಮಿ, ದೊಡ್ಡ ಶಾಲೆ ನಡೆಸ್ತಾರೆ. ಆದರೂ ಸಹಿತ ನಾನು ಫೋನಲ್ಲಿ ಹೇಳಿದ್ದನ್ನು ಅತ್ಯಂತ ಶ್ರದ್ಧೆಯಿಂದ ಬರ್ಕೊಂಡು ಏನು ಮಾಡಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಉಮೇಶ್ ಮಧುಕರ್ ಅವ್ರನ್ನು ಭೇಟಿ ಆಗಬೇಕು, ಇದು ಎಲ್ಲವನ್ನು ಸಹಿತ ನಿಜಕ್ಕೂ ಸರ್ ಪ್ರತಿಯೊಂದನ್ನು ಬರ್ಕೊಂಡು ಇಂಪ್ಲಿಮೆಂಟ್ ಮಾಡಿರಲ್ಲ. ನಿಜಕ್ಕೂ ಅವರ ಶ್ರದ್ಧೆಗೆ ಒಂದು ವಾಟ್ಸಪ್ಪನ್ನು ನಾನು ಹೇಳಲೇಬೇಕು. ಅದಕ್ಕೆ ಅವರು ಈ ಇಡೀ ಸಿನಿಮಾ ಇದೆಯಲ್ವಾ, ಅವ್ರ ತಲೆ ಮೇಲೆ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ. ಅವ್ರು ಬರೀ ನಿರ್ದೇಶಕರಲ್ಲ, ಬರೀ ನಿರ್ಮಾಪಕರಲ್ಲ, ಅಲ್ಲಿ ಹಾಡನ್ನು ಅವರೇ ಬರೆದಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಅವರು ಕನ್ನಡ ಗೊತ್ತಿಲ್ಲ ಬರೆಯೋಕ್ಕೆ ಓದೋಕ್ಕೆ. ಅವರು ಅಲ್ಲ, ನಾನು ಈಸ್ ನಾಟ್ ಫ್ಲೂಯೆಂಟ್ ಅಂಡ್ ದ್ಯಾಟ್. ಅವ್ರಿಗೆ ಮಾತೃಭಾಷೆ ಬೇರೆ ಇದೆ. ಅದು ಅವ್ರ ಭಾಷೆಯಲ್ಲಿ ಅದೆಲ್ಲ ಅವರು ಬರೆದು, ಆಮೇಲೆ ಬೇರೆಯವ್ರ ಕಡೆಯಿಂದ ಅನುವಾದ ಮಾಡಿಸಿ ಡೈಲಾಗ್ಸ್ಗಳನ್ನು ಬರೆದು, ಆಮೇಲೆ ಇದಕ್ಕೋಸ್ಕರ ಈ ಸಿನಿಮಾಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದ್ದಾರೆ ಇವರು ಅಂದರು ಅಂತಂದರೆ, ಇವರು 1 ಲಕ್ಷ 1.5 ಲಕ್ಷ ರೂಪಾಯಿ ಸಂಬಳದಕ್ಕಿದ್ದು ಪವರ್ ಟಿವಿಯಲ್ಲಿ ಆ ಕೆಲಸವನ್ನೇ ಬಿಟ್ಬಿಡ್ತಾರೆ. ಸಿನಿಮಾದ ಒಂದು ಪ್ಯಾಷನ್ಗೋಸ್ಕರ, ಪ್ರೀತಿಗೋಸ್ಕರ ಇವರು ಕೆಲಸವನ್ನು ಬಿಡಿಸಿದ್ದಾರೆ. ಕೆಲಸವನ್ನು ಬಿಡಿಸಿದಂಥ ಒಂದು ಕ್ರೆಡಿಟ್ ಉಮರ್ ಶರೀಫ್ ಅವರಿಗೆ ಹೋಗಬೇಕು. ಅದಕ್ಕೆ ಹಲವಾರು ಒಂದು ವರ್ಷ ಕೊರೋನಾ ಸಂದರ್ಭ 1 ವರ್ಷಗಳ ಕಾಲ ಅವರು ದಿವ್ಯಶ್ರೀ ಅವರು ಶ್ರೀಮತಿ ಅವರೇ ಈ ಹೀರೋನನ್ನ ಕೈ ಹಿಡಿದು ಮುನ್ನಡೆಸಿದರು. ಅಲ್ಲಿ ನಾನು ಹೇಳೋದು ಅಂದರೆ ಡೆಡಿಕೇಶನ್. ಒಂದು ಅಷ್ಟೊಂದು ಸಂಬಳದ ಕೆಲಸ ಬಿಡೋದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ, ಸ್ಯಾಕ್ರಿಫೈಸ್ ಅಂತ ಹೇಳ್ತೇನೆ. ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಸಹಿತ ಆ ಕೆಲಸವನ್ನು ಬಿಟ್ಟು ಸಿನಿಮಾದ ಒಂದು ಫ್ಯಾಷನ್ಗೋಸ್ಕರ ಬಂದಿರ್ತಕ್ಕಂಥವ್ರು ಅಂತ. ಉಮರ್ ಶರೀಫ್ ದೊಡ್ಡ ಶಿಕ್ಷಣೋದ್ಯಮಿ. ಬಹುಶಃ ಆ ಉದ್ಯಮವನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಚಲನಚಿತ್ರೋದ್ಯಮಿ ಆಗಲಿಕ್ಕೆ ಬಂದಿದ್ದಾರೆ. ಇಂಥ ಹೊಸ ಆಲೋಚನೆ ಕ್ರಮಗಳು, ಹೊಸ ನಟರು, ಹೊಸ ನಿರ್ಮಾಪಕರು, ನಿರ್ದೇಶಕರು ಬಂದಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೋ ಒಂದು ಇದು ಏನೂ ಇಲ್ಲ ಬಿಡ್ರಿ, ಭವಿಷ್ಯ ಇಲ್ಲ ಅಂತ ನಾವೆಲ್ಲ ಹಲವಾರು ಜನ ಮಾತಾಡ್ಕೋತಿದ್ದಾರೆ. ಅದಕ್ಕೆ ಒಳ್ಳೆಯ ಭವಿಷ್ಯ ಬರಲಿಕ್ಕೆ ಸಾಧ್ಯತೆಗಳಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ನು ರಮ್ಮಿ ಆಟದ ಬಗ್ಗೆ ಹೇಳಬೇಕಾದಾಗ ಹಲವಾರು ಸಿನಿಮಾಗಳು ಬಂದಿದ್ದಾವೆ ನಮ್ಮ ಹತ್ರ. ಫ್ಯಾಂಟಸಿ ಸಿನಿಮಾಗಳು ಬಂದಿದ್ದಾವೆ, ಮನೋರಂಜನೆಯನ್ನು ಅತಿರೇಕಗೊಳಿಸ್ತಕ್ಕಂಥ ಸಿನಿಮಾಗಳು ಬಂದಿದ್ದಾವೆ. ಅದರ ಬೇಕಾಗಿರ್ತಕ್ಕಂಥ ಪ್ರಯೋಗಾತ್ಮಕ ಸಿನಿಮಾಗಳು ಬಂದಿದ್ದಾವೆ, ಪ್ರಚೋದಾತ್ಮಕವಾದ ಸಿನಿಮಾಗಳು ಬಂದಿದ್ದಾವೆ. ಆದರೆ ನಮಗೆ ಬೇಕಾಗಿರೋದು ಜಾಗೃತಿ ತರತಕ್ಕಂಥ ಸಿನಿಮಾಗಳು. ಆ ಜಾಗೃತಿಯನ್ನು ತರತಕ್ಕಂಥ ಈ ಥರ ಸಿನಿಮಾಗಳು ಬಹಳ ಮುಖ್ಯವಾಗಿ ಬೇಕಾಗಿದ್ದಾವೆ. ಯಾಕೆ ಸಮಾಜವನ್ನು ಕನಿಷ್ಠ ಯೋಚನೆಗೆ ಹಚ್ಚತಕ್ಕಂಥ ಯಾವ್ದು ಸರಿ ಯಾವುದು ತಪ್ಪು ಅಂತ ಬಿಟ್ಟು ಯೋಚನೆ ಹಚ್ಚಬೇಕಾಗಿದೆ. ಇವತ್ತು ಪೇಪರಲ್ಲಿ ನೀವು ಓದಿರ್ಬೋದು, ಈ ಆನ್ಲೈನ್ ಗೇಮಿಂಗ್ ಅಂತ ಇದೆ. ಆನ್ಲೈನ್ ಗೇಮಿಂಗಲ್ಲಿ ಇಡೀ ಭಾರತದಲ್ಲಿ ಈಗ 118 ಕಂಪನಿಗಳಿದ್ದಾವೆ. 118 ಕಂಪನಿಗಳಲ್ಲಿ ಅವರು ಎಷ್ಟು ಬೃಹದಾಕಾರವಾದಂಥ ಅವರು ಅರ್ನಿಂಗ್ ಇದೆ ಅಂತಂದರೆ, ಅದರಲ್ಲಿ ಬರೀ 34 ಕಂಪನಿಗಳ GST ಕಟ್ಟುವ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ ನಮಗೆ ದಿಕ್ತಪ್ಪ ಹೋಗ್ಬಿಡುತ್ತೆ. 1.1 ಲಕ್ಷ ಕೋಟಿ ಬರೀ GST ಕಟ್ಟೋದು ಅಂದ್ರೆ ಅವ್ರ ಆದಾಯ ಎಷ್ಟು ಇರ್ಬೋದು, ಎಷ್ಟು 100 ಕೋಟಿ, ಎಷ್ಟು 1000 ಕೋಟಿ ಇರಬಹುದು. ಬರೀ 34 ಕಂಪನಿ ಮಾತ್ರ ಇದು. ಇವುಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇವಾಗ GST ಅವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಇದನ್ನು ಕೊಡಿ. ಆದ್ರೆ ಅವರು ಮಹಾಕಾರರು ಇದ್ದಾರೆ. ಅವರು ಬೇರೆ ದೇಶದಲ್ಲಿ ಕಂಪನಿಯನ್ನು ನಡೆಸ್ತಾರೆ. ಆ ದೇಶದಿಂದ ಇಲ್ಲಿ ಟ್ಯಾಕ್ಸ್ ಅನ್ನು ಉಳಿಸೋ ಪ್ರಯತ್ನ ಮಾಡ್ತಾರೆ. 655 ಕಂಪನಿಗಳು ಬೇರೆ ದೇಶದಿಂದ ಇಲ್ಲಿ ಆಪರೇಟ್ ಆಗ್ತಾ ಇದ್ದಾವೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ಸರ್ ಇದನ್ನ ವೆಬ್ಸೈಟ್ ನ ಬದಲಾಯಿಸ್ತಾರೆ, ಹೆಸರು ಬದಲಾಯಿಸ್ತಾರೆ, ದುಡ್ಡನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಮಹಾ ಕಳ್ಳರು ಇದ್ದಾರೆ. ಆಮೇಲೆ ಅವರನ್ನ ನಂಬಿಕೊಂಡು ಸಾವಿರಾರು ಲಕ್ಷಾಂತರ ಜನರು ಮನೆ ಮಠ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಬಹಳಷ್ಟು ಜನ
ಮುಸಲ್ಮಾನ್ ಬಾಂಧವರಿದ್ದೀರಿ, ಅವ್ರಿಗೆ ಈದ್ ಮುಬಾರಕ್. ಮೊದಲನೇ ಅವ್ರ ಕುಟುಂಬ, ಅವ್ರ ತಂದೆ ಬೇರೆ ಬಂದರು, ಮೊನ್ನೆ ಬಂದಿದ್ರು, ನಮ್ಮ ಆಫೀಸಿಗೆ ಬಂದಿದ್ರು. ಸೊ ನಾನು ಮೊಟ್ಟ ಮೊದಲನೇ ಬಾರಿ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದು ನಮ್ಮ ನೆರಳು ಮೀಡಿಯಾ ಅನ್ಮೇಶ್ ಪಾಟೀಲ್ ಅವ್ರ ಕಡೆಯಿಂದ. ಇವ್ರನ್ನ ತದೇಕ ಚಿತ್ತವಾಗಿ ಒಂದು 5 ನಿಮಿಷ ಇವರ ಮಾತುಗಳನ್ನ ಕೇಳಿದೆ. ಕೇಳಾದ್ಮೇಲೆ ಒಂದೇ ಒಂದು ಮಾತನ್ನ ನಂದಿದ್ದು, ಅಂದರೆ ನೀವೇನು ಮಾಡ್ತಾ ಇದ್ರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಎತ್ತ ಅಂತ ಜನರಲ್ಲಾಗಿ ಮಾತಾಡಿದಾಗ ಅವ್ರು ಬಳಸಿದಂಥ ಭಾಷೆ ಮತ್ತು ಅವರು ಮಾತಾಡಿದಂಥ ರೀತಿ, ಆಮೇಲೆ ಅವರ ಎಲ್ಲ ನಡವಳಿಕೆಗಳನ್ನ ಕೇಳಾದ್ಮೇಲೆ ಒಂದೇ ಒಂದು ಮಾತು ಕೇಳಿದೆ, ಗುರು ನಿನ್ನ ನನ್ನ ಮಗ ಗುರು ಕರ್ಕೊಂಬಂದಿದ್ದು ಇಂಡಸ್ಟ್ರಿಗೆ ಅಂತ ಕೇಳಿದೆ. ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಬಂದು ನನ್ನ ಮಗ ಯಾರು ದಯವಿಟ್ಟು ಹೇಳು ಅಂತ ತಕ್ಷಣ ಅವ್ರ ಮೇಲ್ಗಡೆ ಹಿಂಗೆ ತೋರಿಸ್ಬಿಟ್ಟು ದೇವರು ಹೋದ್ರು, ಇನ್ನೇನು ಅನ್ನಂಗಿಲ್ಲ, ಆಯ್ತು ಹುಡುಗರು ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ಅವ್ರು ಆಳ ಉದ್ದ ಆಗಲ ಎಲ್ಲ ತಿಳ್ಕೊಂಡು ಇದನ್ನೆಲ್ಲ ನೋಡಿದೆ, ಅದು ಟೀಸರ್ ಎಲ್ಲ ನೋಡಿದೆ. ಅದನ್ನ ವ್ಯಕ್ತಿಗತವಾಗಿ ನೀವು ಇದನ್ನೇನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ? ಯಾಕಂದರೆ ಈಗ ಬಂತು, ನಮ್ಮ ಕೆಲವು ಪತ್ರಕರ್ತ ಮಿತ್ರರು ಕೇಳಿದ್ರು, ಪ್ರಶ್ನೆ ಕೇಳಿದ್ರು, ಅದಕ್ಕೆ ತಕ್ಕನಂಗೆ ಅವರು ಉತ್ತರನೂ ಕೊಟ್ಟರು. ಒಂದು ಕಾಕತಾಳೀಯ ಏನಪ್ಪ ಅಂದರೆ, ಇವರು ಶೂಟಿಂಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಈಗ ನೀವು ಹೇಳಿದ್ರಿ ಕೆಲವು ವಿಚಾರ ಎತ್ತೋದು ಬೇಡ, ಅವ್ರ ಸೆಲೆಬ್ರಿಟಿ ಹೆಸರು ಹೇಳೋದು ಬೇಡ ಅಂತ. ಅದನ್ನು ನಾನು ಹೇಳ್ತೀನಿ. ಯಾಕೆ ಅಂದರೆ, ಸುದೀಪ್ ಅವ್ರಿಗೆ ಈ ಹಿಂದೆ ಒಂದು ಸೆಲೆಬ್ರಿಟಿ ಆದಾಗ ದಯಮಾಡಿ ನಿಮ್ಮ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ತುಂಬ ಅಪಸ್ವರಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಅವ್ರಿಗೆ ನಾವು ಮನವಿ ಮಾಡಿಕೊಂಡಾಗ, ನೆಕ್ಸ್ಟ್ ಕಾಂಟ್ರಾಕ್ಟಲ್ಲಿ ನಾನು ಇರಲ್ಲ ಅಂತ ಹೇಳಿ 2.5 years ಆಯಿತು ಆ ಕಾಂಟ್ರಾಕ್ಟು ಕ್ಯಾನ್ಸಲ್ ಆಗಿ. ಅದಾದಮೇಲೆ ಇನ್ನೊಂದು ಪಾನ್ಪರ ಯಾವುದೋ ಒಂದು ಇದಕ್ಕೂ ಕೂಡ ಅವ್ರನ್ನ ಕೇಳಿದಾಗ, ತಿರುಗಿ ನಾಳೆ ಇದು ರಿಪೀಟ್ ಆಗುತ್ತೆ, ನಾನು ಅದನ್ನು ಮಾಡಲ್ಲ ಅಂತ ಹೇಳಿಬಿಟ್ಟು ಅವರು ವಿನಮ್ರವಾಗಿ ಅದರಿಂದ ದೂರ ಆದರು. ಅಂದರೆ ಒಬ್ಬ ಸೆಲೆಬ್ರಿಟಿ ಒಂದು ಸಾರ್ವತ್ರಿಕ ವಲಯದಿಂದ ಬರ್ತಕ್ಕಂತಹ ಬೌನ್ಸ್ ಏನಿದೆ, ಅಂದರೆ ಅವರಿಂದ ಬರ್ತಕ್ಕಂಥ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿ ನನಗೆ ಬೇಡ ಅದು ಅಂತ ನೋಡಿದಂತಹ ಏಕೈಕ ನಟ ಅಂದರೆ ಅದು ಸುದೀಪ್ ಅವರು, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಇವಾಗ ಭಾಳಷ್ಟು ಜನ ಹಿಂದಿಗಳಲ್ಲಿ ತುಂಬ ಜನ ನಟರಿದ್ದಾರೆ. ಹಾಗಂತ ಹೇಳಿ ನಾನು ಇವರು ನನ್ನ ಅಣ್ಣವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಇದು ರಮ್ಮಿ ಆಟ ಹೊಸ ರೂಪ. ಏನು ಹೇಳಿ, ಇದು ಆನ್ಲೈನ್ ಬಂದು ಹೊಸ ರೂಪ ಮಾಡಿದ್ದಾರೆ ಸರ್. ಅಲ್ಲ ಆ ಪಾತ್ರೆ ಅವ್ರ ಮೇಲೆ ಬಂದಿರಲಿಲ್ಲ. ಅಲ್ಲ ಬಂದಾಗ ಅವ್ರು ವಿನಮ್ರ ಮುಂಚೆನೇ ದೂರ ಆಗಿದ್ರು, ಬಟ್ ಇವ್ರು ಗೊತ್ತಿಲ್ದಂಗೆ ಹೋಗಿ ವಾಪಸ್ ಬಂದ್ಬಿಟ್ಟು ಬೇಡ ಅಂತ. ಹೌದು ಸರ್, ಮಾಡ್ತಾ ಇದ್ದಾರೆ, ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಅದು ಅವರ ಒಂದು ಭಾವನೆ ಮತ್ತು ಅವರು ಆ ಸಿನಿಮಾದ ಮೂಲಕ, ಮತ್ತು ನಮ್ಮ ಅಣ್ಣವರು ಹೇಳೋದ್ರ ಪ್ರಕಾರ ಅದು ಅವತ್ತಿನ ಕಾಲದ ಪಗಡೆ ಆಟ. ರಾಜ್ಯಗಳನ್ನೇ ಅಡ ಇಟ್ಟರು, ಹೆಂಡತಿ ಮಕ್ಕಳನ್ನೇ ಅಡ ಇಟ್ಟರು, ಎಲ್ಲ ಮಾಡ್ಕೊಂಡು ಬಂದರು. ಅವತ್ತಿನ ಕಾಲಘಟ್ಟಕ್ಕೆ ಅದು ಆ ರೀತಿಯಾದಂಥ ಆಟವಾಗಿತ್ತು. ಆ ಆಟ ಈಗ ಹೊಸ ಆವಿಷ್ಕಾರದಲ್ಲಿ ರಮ್ಮಿ ಆಟ ಆನ್ಲೈನ್ ಪ್ಲೇ ಅಂತ ಬರ್ತಾ ಇದೆ. ಈಗ ಅಂಕಿಅಂಶನೂ ಕೂಡ ಅಣ್ಣವ್ರು ಹೇಳಿದ್ರು, ಎಷ್ಟೆಷ್ಟು ಕೋಟಿಗಳು ಲಾಸ್ ಆಗ್ತಾ ಇದ್ದಾವೆ ಏನು ಎತ್ತ ಅಂತ, ಎಷ್ಟೋ ಮನೆ ಮಠಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಎಲ್ಲವನ್ನು ಆ ಒಂದು ವಿಚಾರದಲ್ಲಿ ನಾನು ಲಾಸ್ಟ್ ಇವರು ನಮ್ಮ ಇದು ಆಡಿಯೋ ಇದು ಬಂದು ನಾನು ಟೀಸರ್ ತೋರ್ಸೋಕ್ಕೆ ಅಂತ ಬಂದಿದ್ದರು. ಅವಾಗ ಹೇಳಿದ್ದೆ, ದಯಮಾಡಿ ಈ ಚಿತ್ರವನ್ನು ರಮ್ಮಿ ಆಡೋರು ನೋಡ್ತಿರೋ ಬಿಡ್ತಿರೋ ಬೇಕಾಗಿಲ್ಲ, ಆದರೆ ಆ ಮಕ್ಕಳು ಏನು ಸಣ್ಣ ಮಕ್ಕಳಿದ್ದಾವೆ, ಇನ್ನು ಈಗ ಬೆಳೀತಾ ಇದ್ದಾವೆ, ಅವರ ತಂದೆ ತಾಯಿಗಳು ದಯವಿಟ್ಟು ಈ ಚಿತ್ರವನ್ನು ನೋಡಬೇಕು. ಅವರು ಮೊಬೈಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಸ್ಟಡಿ ಮಾಡಬೇಕು. ಆದಷ್ಟು ಅದನ್ನು ಅವಾಯ್ಡ್ ಮಾಡಿಸಿದ್ರೆ ಅವರ ಬದುಕುಗಳು ಮುಂದಿನ ದಿನಗಳಲ್ಲಿ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಇವ್ರದ್ದು ಏನೇನು ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅವತ್ತು ನನ್ನ ಹತ್ರ ಹೇಳಿದ್ರು ಇವರೆಲ್ಲ. ಅದಕ್ಕೆ 15 ನಿಮಿಷ ನಾನು ಏನೂ ಮಾತಾಡಲಿಲ್ಲ. ಇವರು ಜೀವನದಲ್ಲಿ ಓದೋದು ಬಿಟ್ಟು, ಸ್ಟಡಿ ಮಾಡೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಸರ್ ಅಂತ ಇವ್ರಿಗೆ ಹೇಳ್ತಾ ಇದ್ದೆ. ಅಂದರೆ ಅಷ್ಟು ಒಂದು ಯಾವ್ದಾನ ವಿಚಾರಕ್ಕೆ ಕೈ ಹಾಕಿದ್ರೆ ಅದರ ಆಳ ಉದ್ದ ಅಗಲವನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಅದಕ್ಕೆ ಕೈ ಹಾಕ್ತಾರೆ ಅನ್ನೋದಕ್ಕೆ ಇವರು ಟೀಸರ್ನ ನಾನು ಇನ್ನೊಂದು ಬೇರೆ ಟೀಸರು ಕೂಡ ನೋಡಿದೆ. ಆಮೇಲೆ ಒಬ್ಬ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿ ಅವರು ಹೇಳಿದ ಅಷ್ಟೂ ವಿಚಾರಗಳು ಏನಿದ್ವಲ್ಲ ಅವನ್ನ ನೋಡಕ್ಕೆ ಹೋದಾಗ ಒಂದು ಸಾಮಾಜಿಕ ಕಳಕಳಿ ಅಂತಕ್ಕಂಥದ್ದು
ಈಗ ಚಿತ್ರದ ಮೂಲಕ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ ಅಂತ ನನ್ನ ಪತ್ರಕರ್ತರು ಭಾಳ ಜನ ಕೇಳ್ತಾರೆ ಅದನ್ನ, ಏನು ನಿಮ್ಮ ಚಿತ್ರದಲ್ಲಿ ಸಂದೇಶ ಏನಿದೆ ಅಂತ ಹೇಳಿ ಅಂತ. ಅದನ್ನು ನಾನು ಅನುಭವಿಸಿದ್ದೀನಿ. ಆಮೇಲೆ ನನಗೆ ಅದು ಬೇಕು, ಆ ಥರದ ಪ್ರಶ್ನೆಗಳು ಬೇಕು. ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ಮುಂದಿನ ದಿವಸದಲ್ಲಿ ರಮ್ಮಿ ಆಟ ಆಡೋದನ್ನು ನಿಲ್ಲಿಸುವಂಥ ಒಂದು ಪ್ರಶ್ನೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಕೂಡ ಒಂದು ಖುಷಿ ಆಗುತ್ತೆ.